ಸಿ ಮಾದೇವಪ್ಪ ಸಾಹೇಬರು ಕಾಂಗ್ರೆಸ್ ಶಾಸಕರ ಬಗ್ಗೆ ನಾಯಕರ ಬಗ್ಗೆ ಬೀದಿ ನಾಯಿ ಬಗ್ಗೆ ಹೋಲಿಸಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಯಾಕಂದರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರುಗಳಲ್ಲಿ ಈ ಥರ ಅಗೌರವ ಮಾತಾಡ್ಬೋದು ಅನ್ನೋದು ನಮ್ಮ ಮನವಿ. ಯಾಕಂದರೆ ಅವರು ಹಿಂದೆ ಜನತಾದಳದಲ್ಲಿ ದೇವೇಗೌಡರ ಜೊತೆಯಲ್ಲಿ ಅವರು ಮಂತ್ರಿ ಆಗಿದ್ದವರು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲೂ ಸಹ ಅವರು ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಹಿರಿಯರಿದ್ದಾರೆ. ಅವರು ಈ ಥರ ಮಾತಾಡಿದಾಗ ಉಳಿದ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತಾರೆ? ಹಾಗಾಗಿ ನಾವು ಆ ಪದಗಳನ್ನು ಬಳಸ್ಬಾರ್ದು ಅಂತೇಳಿ ಅವ್ರಿಗೆ ಅವ್ರ ಮನವಿ ಅಂತ ತಿಳ್ಕೊಳ್ಳಿ ಅಥವಾ ಇನ್ನೇನು ತಿಳ್ಕೊಳ್ಳಿ, ನಾವು ಅಂತ ಅದನ್ನು ಖಂಡಿಸ್ತೀವಿ. ಅದನ್ನು ಯಾರೂ ಮಾತಾಡಬಾರ್ದು ಅನ್ನೋದು ನನ್ನೊಬ್ಬ ಸಾಮಾನ್ಯ ಕಾರ್ಯಕರ್ತನ ಹೇಳಕ್ಕೆ ಬಯಸ್ತೀವಿ. ಅದು ನೀವು ಮಾದೇವಪ್ಪರನ್ನ ಕೇಳಬೇಕು ಯಾರಿಗೆ ಹೇಳಿದ್ದಾರೆ ಅಂತ. ನಾವು ಓವರಾಗಿ ಹೇಳ್ತಾ ಇದ್ದೀವಿ. ಯಾವುದೇ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಲಿ ನಾಯಕರಾಗಲಿ ಎಲ್ಲ ನಾಯಕರಿಗೆ ನಾವೇನು ನಮ್ಮ ಬಣ ಆ ಬಣ ಅನ್ನೋದೇನಿಲ್ಲ. ಟೋಟಲ್ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಶಾಸಕರಾಗಲಿ ಈ ರೀತಿಯ ಅಗೌರವ ಮಾತಾಡೋಂಥದ್ದು ನಾವು ಖಂಡಿಸ್ತೀವಿ. ಖಂಡಿತ ಆಗಿ ಆಗ್ತಾರೆ. ಚಾಮುಂಡೇಶ್ವರಿ ನಾನು ಹೇಳ್ತೀನಿ, 100ಕ್ಕೆ 100 ಅವರು ಮುಖ್ಯಮಂತ್ರಿ ಈ ಅವಧಿಯಲ್ಲೇ ಆಗ್ತಾರೆ. ಅವ್ರು ಆದದೇ ನಾನು ಆ ಚಾಮುಂಡೇಶ್ವರಿ ತಾಯಿಗೆ 101 ಕಾಯಿ ಹೊಡೆದು ನಾನು ಪಾದದಿಂದ ಮೆಟ್ಲತ್ತಿ ನಾನು ಅವತ್ತು ಆದ ದಿನವೇ ನಾನು ಇದೇ ಮಾಧ್ಯಮಕ್ಕೆ ಬಂದು ನಾನು 101 ಕಾಯಿ ಇಡಗಾಯಿ ಹೊಡೆದು ಆ ಚಾಮುಂಡೇಶ್ವರಿಗೆ ಅರ್ಪಿಸ್ತೀನಿ. ನನ್ನ ಕಾಣಿಕೆ ಚಾಮುಂಡೇಶ್ವರಿ ತಾಯಿಗೆ ಈ ಅವಧಿಯಲ್ಲೇ 100ಕ್ಕೆ 100ರಷ್ಟು ಮುಖ್ಯಮಂತ್ರಿ ಆಗಿ ಆಗ್ತದೆ. ಅದನ್ನೆರಡು ಮಾತು ಸರ್, ಅದು ಹೈಕಮಾಂಡ್ ಹೇಳ್ಬೇಕು ಸರ್. ಅದು ಬಿಟ್ಕೊಡ್ತಾರೆ ಮಾಡೋದು. ನಮ್ಮ ಒತ್ತಾಯ ಏನಂದರೆ ಹೈಕಮಾಂಡ್ ಮಾಡ್ತಾನೆ ಅನ್ನೋ ಭರವಸೆ ಇದೆ, ಮತ್ತು ಅವ್ರ ಶ್ರಮಕ್ಕೆ ಬೆಲೆ ಇದೆ. ಭಗವಂತನಿದ್ದಾನೆ ಅವ್ರಿಗೆ, ಅವರು ದೈವ ಸೃಷ್ಟಿ, ದೈವ ನಂಬಿದವರು, ಹಾಗೆ ಶ್ರಮ ಇದೆ ಅವ್ರಿಗೆ. ಆ ಶ್ರಮಕ್ಕೆ ತಕ್ಕ ಫಲ ಕಾಂಗ್ರೆಸ್ ಕೊಟ್ಟೆ ಕೊಡ್ತದೆ ಅಂತ ನಾವು ಅವ್ರನ್ನ ಆಶ್ವಾಸನೆ ಕೊಡ್ತೀವಿ. ಈ ಬೇರೆ ಲೀಡರ್ ಬಗ್ಗೆ ಬೇರೆ ನಾಯಕರು ಮಾತಾಡ್ತಾರೆ. ಸೊ ಯಾಕಂದ್ರೆ ನಾವು ಅವರ ಹೇಳಿಕೆ ಬಗ್ಗೆ ನಾವು ಅಷ್ಟು ಹೇಳಷ್ಟು ಅಲ್ಲ, ಅವ್ರು ಯಾರ ಬಗ್ಗೆ ಹೇಳಿದ್ರೆ ಗೊತ್ತಿಲ್ಲ. ನಾವು ಓವರಾಲ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ MLA ಇದ್ದಾರೆ. ಈಗ ಅವರು MLA ಆಗಿ ಮುಂದೆ ಆಗಿರೋದು. ಸೊ ಎತ್ತಿನವರು ಮಾತಾಡ್ತಾರೆ, ಅಲ್ಲಿ ಮಂಡ್ಯದಲ್ಲಿ ರವಿಗಣಿಯವರು ಮಾತಾಡ್ತಾರೆ, ಈಗ ನಮ್ಮ ಚನ್ನಗಿರಿ ಶಿವಗಂಗ ಅವರು ಮಾತಾಡ್ತಾರೆ. ಹಾಗೆ ಅವ್ರು ಮಾತಾಡೋದು ನಾಯಿಲ್ಲ, ಅದು ಅವರು ಅನ್ನಿಸ್ತಿರ್ತಾನೆ. ಹಾಗೆ ನಾನು ಹೇಳಿದ್ರೆ ನೀವು ಹಿರಿಯ ರಾಜಕೀಯದಲ್ಲಿ ನಮ್ಮಂತರಿಗೆ ಒಂದು ಮಾರ್ಗದರ್ಶನ ಕೊಡಿ, ರಾಜಕೀಯವಾಗಿ ಒಳ್ಳೆ ಸಂದೇಶ ಕೊಡಿ. ನೀವು ಅದು ಮೈಸೂರು ಸಾಂಸ್ಕೃತಿಕ ನಗರಿ ಇದು, ಇಲ್ಲಿ ನೀವು ಉಚಿತವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ನೀವು ಈ ಥರ ಪದಗಳನ್ನು ಮಾಡೋದ್ರಿಂದ ಸಮಾಜದ ಕೆಟ್ಟ ಸಂದೇಶ ಹೋಗ್ತದೆ. ಶಾಸಕರು ಅವ್ರು ಚೆನ್ನಾಗಿರ್ತಾರೆ, ಯಾವುದೇ